ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿ ತೋಳಿನ ಶೇಪ್ನ ಯಾವ ರೀತಿ ತೆಗೆಯೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡ್ರಿ. ತುಂಬಾ ಜನ ಕಮೆಂಟ್ ಮಾಡಕತ್ತೀರಿ ತೋಳಿನ ಶೇಪ್ ಕರೆಕ್ಟ್ ಆಗಿ ಬರೋಲ್ತ ಅಂತೇಳಿ. ತುಂಬಾ ಈಸಿ ಮೆಥಡ್ ಅಲ್ಲಿ ತಿಳಿಸ್ಕೊಡ್ತೀನಿ, ಬರ್ರಿ ನೋಡ್ರಿ. ಫಸ್ಟ್ ಅಳತೆ ಬ್ಲೌಸ್ ಅಲ್ಲಿ ತಗೊಂಡಿದ್ದೀನಿ. ಎರಡು ತರ ತಿಳಿಸ್ಕೊಡ್ತೀನಿ. ಒಂದು ಸ್ಟ್ರೇಟ್ ಆಗಿ ಇದೇ ಬ್ಲೌಸ್ ನ ಇಟ್ಕೊಂಡು ಡೈರೆಕ್ಟ್ ಆಗಿ ನಾವು ಯಾವ ರೀತಿ ತೋಳಿನ ಶೇಪ್ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಒಂದ್ ರೀತಿ. ಇನ್ನೊಂದ್ ರೀತಿ ಬೇರೆ ಪೀಸ್ ತಗೊಂಡು ತಿಳಿಸ್ಕೊಡ್ತೀನಿ. ಹಾಗೆ ಈ ಅಳತೆ ಬ್ಲೌಸ್ ಇಟ್ಕೊಳ್ಳಾರ್ದೆ ನಾವು ಹಂಗ ಯಾವ ರೀತಿ ಮಾರ್ಕ್ ಮಾಡ್ಬೇಕಂತೇಳಿ ಎರಡನ್ನೂ ತಿಳಿಸ್ಕೊಡ್ತೀನಿ. ಎರಡು ಮೆಥಡ್ ನೋಡ್ರಿ, ನಿಮ್ಗೆ ಯಾವ್ದು ಈಸಿ ಆಕೈತಿ ಅದನ್ನ ಫಾಲೋ ಮಾಡ್ರಿ ನೀವು. ಫಸ್ಟ್ ನೋಡ್ರಿ, ಫೋಲ್ಡಿಂಗ್ ನೋಡ್ಕೊರಿ. ಫಸ್ಟ್ ಈ ರೀತಿ ಎರಡು ಫೋಲ್ಡ್ ನ ಮಾಡ್ಕೊರಿ. ನೆಕ್ಸ್ಟ್ ಇನ್ನೊಂದು ಫೋಲ್ಡ್ ನ ಮಾಡ್ರಿ ಈ ರೀತಿ. ನೋಡ್ರಿ, ಇಲ್ಲಿ ಮುಂದೆ ಬಟ್ಟೆ ಕರೆಕ್ಟ್ ಆಗಿತ್ತು ಅಂದ್ರೆ ಬಿಡ್ರಿ, ಇಲ್ಲ ಅಂದ್ರೆ ಒಂದು ಸ್ಟ್ರೇಟ್ ಆಗಿ ಫಸ್ಟ್ ಲೈನ್ ಹಾಕೋರಿ. ನೋಡ್ರಿ, ಫಸ್ಟ್ ಇಂದ ಇಲ್ಲೊಂದು ಸ್ಟ್ರೇಟ್ ಆಗಿ ಲೈನ್ ಹಾಕೋರಿ. ನೆಕ್ಸ್ಟ್ ನೋಡ್ರಿ, ನಮ್ ಕಡೆ ಫೋಲ್ಡ್ ಇರುತ್ತಲ್ಲ, ಈ ಸೈಡ್ ನಾವು ತೋಳಿನ ಶೇಪ್ ನ ಹಾಕ್ಬೇಕು. ಈ ಸೈಡ್ ಓಪನ್ ಇರೋ ಸೈಡ್ ತೋಳಿನ ಶೇಪ್ ನ ಹಾಕ್ಬಾರ್ದು. ಡೌನಿಂಗ್ ನ ನಾವು ಈ ರೀತಿ ಕೊಡ್ಬೇಕು. ಅಕಸ್ಮಾತ್ ನಾವೇನಾದ್ರೂ ಇಲ್ಲಿಂದ ಈ ಕಡೆ ಏನಾದ್ರೂ ಡೌನಿಂಗ್ ಕೊಟ್ವಿ ಅಂದ್ರ ತೋಳಿನ ಶೇಪ್ ಹಾಳಾಕತಿ, ಮತ್ತೆ ತೋಳಿನ ಕಟಿಂಗ್ ಕರೆಕ್ಟ್ ಆಗಿ ಬರಂಗಿಲ್ಲ. ಇದು ಒಂದ್ ಫಸ್ಟ್ ನೀವು ಫೋಲ್ಡ್ ಮಾಡ್ಕೊಂಡಾಗ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೋರಿ. ಯಾಕಂದ್ರೆ ಇದನ್ನ ನಾನು ಸ್ಟಾರ್ಟಿಂಗ್ ರಾಟಿ ಕಲಿಯಕ್ ಹೋಗೋ ಹೊತ್ನಾಗ ಏನ್ ಮಾಡಿದ್ದೆ ಅಂತಂದ್ರೆ, ನಾನು ಈ ಸೈಡ್ ಇಂದ ಒಂದ್ ಸರಿ ಹಾಕಿ ತಪ್ಪು ಮಾಡಿದ್ದೆ. ಹಂಗಾಗಿ ನನಗೆ ಇದು ನೆನಪೈತಿ, ನಿಮ್ಗೆ ಹೇಳಾಕತ್ತೀನಿ ನಾನು. ನೆಕ್ಸ್ಟ್ ಇವಾಗ ಫಸ್ಟ್ ತೋಳಿನ ಉದ್ದ ನೋಡ್ಕೋರಿ ಎಷ್ಟೈತೆ ಅಂತೇಳಿ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ ತೋಳಿನ ಉದ್ದ ರೆಡಿ ಇರೋದು 10.5 ಇಂಚ್ ಐತಿ. 1 ಇಂಚು ಎಕ್ಸ್ಟ್ರಾ ತಗೋರಿ, 11.5 ಇಂಚ್ ತೋಳಿನ ಉದ್ದಾನ ತಗೋರಿ. ನೆಕ್ಸ್ಟ್ ಇವಾಗ ಸ್ಟ್ರೇಟ್ ಆಗಿ ಇದೇ ರೀತಿನೇ ಅಳತೆ ಬ್ಲೌಸ್ ಇಟ್ಕೋರಿ. ಇಲ್ಲಿ ನೋಡ್ರಿ, ಭುಜ ಜಾಯಿಂಟ್ ಮಾಡಿರ್ತೀವಲ್ಲ, ಇಲ್ಲಿಂದ ನಾವು ಕರೆಕ್ಟ್ ಆಗಿ ಹಿಡಿಬೇಕು. ಇಲ್ಲಿ ತೋಳು ಅಟ್ಯಾಚ್ ಮಾಡಿರ್ತೀವಿ ನೋಡಿ, ಇಲ್ಲಿಗೆ ಇಡ್ರಿ ಕರೆಕ್ಟ್ ಆಗಿ. ಈ ರೀತಿ ಎಲ್ ಲೈನ್ ಹಾಕೊಂಡಿರ್ತೀವಿ ಅಲ್ಲಿಗೆ ಅಟ್ಯಾಚ್ ಮಾಡಿಡ್ರಿ. ಇಲ್ಲೊಂದು ಮಾರ್ಕ್ ಹಾಕೋರಿ. ತೋಳಿನ ಅಟ್ಯಾಚ್ ಬಂದಿರ್ತೈತಲ್ಲ, ಇಲ್ಲಿ ಒಂದು ಫಸ್ಟ್ ಒಂದು ಮಾರ್ಕ್ ಮಾಡ್ಕೋರಿ. ಡೌನಿಂಗ್ ಎಷ್ಟು ಇರ್ಬೇಕು ಉದ್ದನ್ ತೋಳಿಗೆ ಅಂತ ಅಂದ್ರ 3.5 ಇರ್ಬೇಕು. ಸಾರಿ, 3 ಇಂಚ್ ಇರ್ಬೇಕು. ಇಲ್ಲಿಂದ ಇಲ್ಲಿಗೆ ಡೌನ್ ಎಷ್ಟು ತಗೋರಿ, 3 ಇಂಚ್ ತಗೋರಿ. ನಮ್ಗೆ ಪಾಯಿಂಟ್ ಎಲ್ಲಿತ್ತು ನೋಡ್ರಿ. ಇವಾಗ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕೋರಿ. ಇಲ್ಲಿಂದ ನೋಡ್ರಿ, ಈ ತರ ನಾವು ಅಳತೆ ಬ್ಲೌಸ್ ಇಟ್ಕೊಂಡು ಇದನ್ನ ಪಾಯಿಂಟ್ ಮಾಡ್ಕೊಂಡಿದ್ವಿ. ಇದು ಡೌನಿಂಗ್ ಇಲ್ಲಿ ತಗೊಳ್ಳುವಾಗ ಹೆಚ್ಚು ಕಡಿಮೆ ಆದ್ರೂ ನಡಿತೈತಿ. ಪಾಯಿಂಟ್ ಇದು ಎಲ್ಲಿಗೆ ಬರುತ್ತೆ ಅಷ್ಟ ನೋಡ್ಕೊಂಡು ತಗೋರಿ. ಇವ್ರು ಆಕ್ಚುಲಿ 2.5 ತಗೊಂಡಾರ, ಹಂಗಾಗಿ ಇದು ಮೇಲ್ಗಡೆ ಬರಾಕತ್ತೈತಿ. ಅಳತೆ ಬ್ಲೌಸ್ ಇದ್ದಿದ್ದು 2.5 ತಗೋಬಾರ್ದು, 3 ಇಂಚ್ ತಗೋರಿ, ನೀಟಾಗಿ ಬರ್ತೈತಿ. 3 ಇಂಚ್ ತಗೊಂಡಿದ್ರೆ ಅದು ಕರೆಕ್ಟ್ ಆಗಿ ನಾವು ಈ ತರ ಇಟ್ಕೊಂಡ್ರೆ ಇಲ್ಲಿಗೆ ಬರ್ತಿತ್ತು. ಅದು 3 ಇಂಚ್ ತಗೋರಿ. ಈ ತರ ತಗೊಂಡು ಮಾರ್ಕ್ ಮಾಡ್ಕೋರಿ ಇಲ್ಲಿಗೆ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ರಿ, 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋರಿ. ಇಲ್ಲಿ ಮಾರ್ಕ್ ಮಾಡ್ಕೊಂಡು ಈ ರೀತಿ ಒಂದು ಮಾರ್ಕ್ ಮಾಡ್ರಿ. ಈ ರೀತಿ ಮಾರ್ಕ್ ಮಾಡಿದ್ರಿ ಅಂತಂದ್ರ
ತೋಳಿನ ಶೇಪ್ ತೆಗಿಯೋದಕ್ಕೆ ನಿಮ್ಗೆ ಈಸಿ ಆಕೈತಿ. ಇದು ನೋಡ್ರಿ ಒಂದನೇ ಶೇಪ್. ನೆಕ್ಸ್ಟ್ ಇಲ್ಲಿಂದ ಒಂದು ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ರಿ. ಇನ್ನೊಂಚೂರು ಈ ರೀತಿ ಮಾಡ್ಕೊರಿ. ಇಷ್ಟ ಈಸಿಯಾಗಿ ನಾವು ತೋಳಿನ ಶೇಪ್ನ ಹಾಕ್ಬೋದು. ನೆಕ್ಸ್ಟ್ ಇವಾಗ ಇಲ್ಲಿ ಮಾರ್ಕ್ ಮಾಡಿರ್ತೀವಿ ನಾವು. ಇಲ್ಲಿಂದ ಏನು ಬಟ್ಟೆ ಎಷ್ಟು ಇರ್ಬೇಕು ನಮ್ಗೆ, ಎಕ್ಸ್ಟ್ರಾ ಅಂದ್ರೆ 2 ಇಂಚ್ ಇರ್ಬೇಕು. ಇಲ್ಲಿ ಕರೆಕ್ಟ್ ಆಗೈತಿ ಇದು ಬಟ್ಟೆ. ಇದು ಸ್ಟಿಚಿಂಗಿಗೆ ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಇತ್ತು ಅಂದ್ರೆ ಕರೆಕ್ಟಾಗಿ ಬರ್ತೈತಿ. ನೆಕ್ಸ್ಟ್ ನೋಡ್ರಿ ಮುಂಭಾಗ ನೋಡ್ಕೊರಿ ಎಷ್ಟೈತೆ ಅಂತೇಳಿ. ರೆಡಿ ಇರೋದು ಎಷ್ಟೈತಿ, 4 ಇಂಚ್ ಐತಿ. ಇಲ್ಲಿಂದ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ. 2 ಇಂಚ್ ಎಕ್ಸ್ಟ್ರಾ ತಗೋರಿ ಸ್ಟಿಚಿಂಗಿಗೆ. ಈ ಲೈನ್ನ ಇಲ್ಲಿಂದ ಸ್ಟ್ರೇಟ್ ಆಗಿ ಹಾಕೋರಿ. ನೋಡ್ರಿ ಈ ರೀತಿ ನೀವು ತೋಳಿನ ಏನಾದರೂ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ತುಂಬಾ ಈಸಿ ಆಕತಿ. ಬಿಗಿನರ್ಸ್ ತುಂಬಾ ಈಸಿಯಾಗಿ ಕಟಿಂಗ್ ಮಾಡ್ಕೋಬಹುದು. ಇದು ಸ್ಟ್ರೇಟ್ ಆಗಿ ಬಟ್ಟೆ ಇಟ್ಕೊಂಡು ನಾವು ಕಟಿಂಗ್ ಮಾಡ್ಕೊಳ್ಳುವಂತ ಈಸಿ ಮೆಥಡ್ ಐತಿ. ಇಲ್ಲೊಂದು ಮ್ಯಾಚ್ ಹಾಕೋರಿ. ನೆಕ್ಸ್ಟ್ ಮುಂಭಾಗ ಶೇಪ್ ತೆಗೀರಿ. ಇಲ್ಲೊಂದು ಮ್ಯಾಚ್ ಹಾಕೋರಿ. ಇಲ್ಲಿ ನೋಡಿ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕೊಂಡಿದ್ದೆ ನಾನು ಕಟಿಂಗ್ ಮಾಡಿರಲಿಲ್ಲ, ಅದನ್ನ ಒಂದಿಷ್ಟು ಕಟಿಂಗ್ ಮಾಡ್ಕೊಂಡ್ಬಿಡ್ರಿ. ಇಲ್ಲ ಬಟ್ಟೆ ಏನಾದ್ರು ಕರೆಕ್ಟ್ ಆಗಿ ಸ್ಟ್ರೇಟ್ ಆಗೈತಿ ಅಂದ್ರೆ ಅಷ್ಟೇ ಬಿಡ್ರಿ ನೀವು. ನೆಕ್ಸ್ಟ್ ಇವಾಗ ಇನ್ನೊಂದು ಮೆಥಡ್ ತಿಳಿಸ್ಕೊಡ್ತೀನಿ ನಾನು. ನೋಡ್ರಿ ಫೋಲ್ಡಿಂಗ್ ಎಲ್ಲ ಸೇಮ್ ಇರುತ್ತೆ. ನೆಕ್ಸ್ಟ್ ತೋಳಿನ ವಿಡ್ತನ್ನ ನಾವು ಯಾವ ರೀತಿ ತಗೋಬೇಕಂತಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇರುತ್ತೆ ಅದಕ್ಕಿಂತ 2 ಇಂಚು ಮೈನಸ್ ಮಾಡಿ ತಗೋಬೇಕು. ನೋಡ್ರಿ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತೆ ಅಂತ ಹೇಳಿ ನೋಡ್ಕೋರಿ. ಎಷ್ಟೈತಿ, 9.5 ಇಂಚ್ ಐತಿ. 9.5 ಇಂಚ್ ಐತಿ ಅಂತಂದ್ರ ನಾವು 2 ಇಂಚ್ನ ಮೈನಸ್ ಮಾಡಿ ತಗೋಬೇಕು. ಎಷ್ಟು ಬರುತ್ತಾ, 7.5 ಇಂಚ್ ಬರ್ತೈತಿ. ಎಲ್ಲಾ ಬ್ಲೌಸ್ಗೆ ಸೇಮ್ ಅದೇ ರೀತಿನ ಬರುತ್ತಾ. ಅಕಸ್ಮಾತ್ ನಮ್ ಚೆಸ್ಟ್ ಮೆಜರ್ಮೆಂಟ್ ಏನಾದ್ರು 10 ಐತಿ ಅಂದ್ರೆ 8 ಇಂಚ್ ತೋಳಿನ ವಿಡ್ತ್ ಬರುತ್ತಾ. 9 ಇದ್ರೆ 7 ಇಂಚ್ ತೋಳಿನ ವಿಡ್ತ್ ಬರ್ತೈತಿ. ಬಟ್ 2 ಇಂಚಿನ ನಾವು ಮೈನಸ್ ಮಾಡ್ಕೋಬೇಕು. ನೆಕ್ಸ್ಟ್ ತೋಳಿನ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋರಿ. ತೋಳಿನ ಉದ್ದ 10.5 ಇಂಚ್ ಐತಿ. 1 ಇಂಚ್ ಎಕ್ಸ್ಟ್ರಾ ತಗೋರಿ. 11.5 ಇಂಚ್ಗೆ ಒಂದು ಫಸ್ಟ್ ಮಾರ್ಕ್ ಮಾಡ್ರಿ. ನೆಕ್ಸ್ಟ್ ಡೌನಿಂಗ್ ಎಷ್ಟು ತಗೋಬೇಕು, 3 ಇಂಚ್ಗೆ ತಗೋಬೇಕು. ನೆಕ್ಸ್ಟ್ ಇಲ್ಲಿಂದ 2.5 ಇಂಚ್ ಒಂದು ಮಾರ್ಕ್ ಮಾಡ್ಕೋರಿ. 2.5 ಇಂಚ್ಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಯಾವುದೇ ರೀತಿ ಡೌನ್ ಮಾಡಬಾರ್ದು. ಅಲ್ಲಿಂದ ಸ್ವಲ್ಪ ಡೌನ್ ಮಾಡ್ಕೊತಾ ಬರ್ರಿ. ಒಂದನೇ ಶೇಪ್ ಇದು. ನೆಕ್ಸ್ಟ್ ಎರಡನೇ ಶೇಪ್ಗೆ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡ್ಕೋರಿ ಗ್ಯಾಪ್ನ. ಇಲ್ಲಿಂದ ಅರ್ಧ ಇಂಚ್ ಮಾರ್ಕ್ ಮಾಡ್ಕೋರಿ. ನೆಕ್ಸ್ಟ್ ತೋಳಿನ ಮುಂಭಾಗ ಎಷ್ಟೈತಿ ನೋಡ್ಕೋರಿ. ತೋಳಿನ ಮುಂಭಾಗ ಎಷ್ಟೈತಿ, 4.25 ಇಂಚ್ ಐತಿ. ಇಲ್ಲಿಂದ
4 ಒಂದು ಮಾರ್ಕ್ ಮಾಡ್ಕೊರಿ. 2 ಇಂಚು ಎಕ್ಸ್ಟ್ರಾ ತಗೋರಿ ಸ್ಟಿಚಿಂಗಿಗೆ. ನೋಡ್ರಿ ಈ ತರ ನಾವು ತೋಳಿನ ಮಾರ್ಕಿಂಗ್ ಮಾಡಿದ್ರೆ ಕರೆಕ್ಟ್ ಆಗಿ ಬರ್ತದೆ, ಪರ್ಫೆಕ್ಟ್ ಆಗಿ. ನಿಮ್ಗೆ ಯಾವ ಮೆಥಡ್ ಈಸಿ ಅನಿಸ್ತೈತಿ ಆ ಮೆಥಡ್ನ ನೀವು ಫಾಲೋ ಮಾಡ್ತೀರಿ. ಆ ತೋಳು ಕಟಿಂಗ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್